ಬಾಚ್ಕೋ ಬೇಗ, ಟೈಮ್ ಆಯ್ತು, ಈಗ 7 ಗಂಟೆ ಆಯ್ತು. ಲಿಂಗೇಶ್ವರ ದೇವಸ್ಥಾನ ತೋಟ ಇದೆ, ಅಲ್ಲಿ ತಾಮಸಿ ಮಡಿಯಿಂದ ಐನಾರು ಕರ್ಕೊಂಡೋಗಿ ಜಂಗಮನ ಪೂಜೆ ಎಲ್ಲ ಮಾಡಿ ತಂದು ಪೌರ್ಣಮಿ ದಿನ ಶ್ರಾವಣ ಮಾಸ ಪೌರ್ಣಮಿಲಿ ತಂದಿಲ್ಲಿಟ್ಟು 3 ದಿನ ಆದಮೇಲೆ ಆ ವಿಗ್ರಹ ತಯಾರು ಮಾಡ್ತೀವಿ. ಮಾಡಿದ ಮೇಲೆ ಇಂಥ ದಿವಸ ಇಂಥದ್ದು ಮಾಡಬೇಕು ಅಂತ ಒಂದು ಇದಿದೆ, ಒಲೆ ಎತ್ತಿಸ್ ಮಾಡಬೇಕು, ಹತ್ತ ಎಷ್ಟೇದು ಮಾಡಬೇಕು ಅಂತ ಒಂದೊಂದು ದಿನ ಇರುತ್ತೆ. ಅದು ಆ ಥರ ಮಾಡಿರ್ತೀವಿ. ಮಾಡಿದ್ರೆ ಒಂದು ಕಿರೀಟ ಎಲ್ಲ ಮಾಡ್ತೀವಿ. ಅದೊಂದು ಮುಕ್ತಿ ಕೊಡ್ತಾರೆ ಸ್ವಾಮಿಗಳು. ನೆಕ್ಸ್ಟ್ ಪಾರ್ವತಿ ಶಕ್ತಿ ಬರುತ್ತೆ, ಕೋರಿಕೆಗಳೆಲ್ಲ ಈಡೇರಿಸ್ತಾರೆ. ಅಡಿಕೆ ಅಕ್ಕಿ ಸೀರೆ ಕರ್ಕೊಳ್ಳೋ ಇಷ್ಟು ಅಡಿಕೆ ಮಾಡಿ ನಿಮ್ಮ ಕೆಲಸ ಆದ್ಮೇಲೆ ತಂದು ಅಡಿಕೆ ಹೋಗ್ತದೆ. ಅಲ್ಲ ಸ್ವಾಮಿ, ಇದು ಮೂಗ್ನತೇನೋ, ಇದು ಇದ್ರಲ್ಲಿ ಬಾವಿಲಿ ಬರುತ್ತೆ, ಬಾವಿಲಿ ಬಿಟ್ಟಿದ್ದು ಐನಾರು ಮನೆ ಇದ್ರಲ್ಲಿ ಬರುತ್ತೆ ಆಗಿನ ಕಾಲದಲ್ಲಿ ಈಗೆಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ವೆಡ್ನೆಸ್ಡೇ ಬ್ಲಾಗ್ ಆಗಿರುತ್ತೆ. ವೆಡ್ನೆಸ್ಡೇ ಒಂದು 6:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅರ್ಜೆಂಟಲ್ಲಿ ಎಲ್ಲಿಗೋ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಅಂದರೆ ಊರಿಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಏನಕ್ಕೆ ಅಂತ ಅಂದರೆ ಗೌರಿ ಹಬ್ಬದಲ್ಲಿ ಮಾಡಾಳು ಗೌರಮ್ಮನ ಇಟ್ಟಿರ್ತಾರಲ್ಲ ನಾವು, ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಇನ್ನು ನಮ್ಮ ಮನೆಯವ್ರು ಬಂದಿರಲಿಲ್ಲ, ಸೊ ಆಟೋಗೆ ಫೋನ್ ಮಾಡಿದರು. ಆಟೋ ಬಂದು ನಮ್ಮನ್ನು ಪಿಕ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ಸೊ ನಾವೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮನೆಗೆ ಹೋಗುವಷ್ಟೊತ್ತಿಗೆ ಒಂದು 7:45-8 ಗಂಟೆ ಏನೋ ಆಗಿತ್ತು. ಬನ್ನ ಬನ್ನ ಯಾರು ಬಂದಿಲ್ಲ. ಚಪ್ಪಲಿ ಹಾಕಿಬೇಕೇನೆ ಅಕ್ಕ ಬರೋ ಗಾಡೀಲಿ ಬಿಟ್ರಾಯ್ತು, ಹಾಕಳಮ್ಮ. ಬಬ್ಲು ಸಾಕ್ಸ್ ಇಲ್ಲ, ಇನ್ನೊಂದು ತಕೊಳ್ಚಿನೇದ. ಫ್ರೆಂಡ್ಸ್, ನಾವು ಯೂಶ್ವಲಿ ಇದೇ ಟೈಮಿಂಗ್ಸಿಗೆ ಹೋಗೋದು. ನಾವು ಮನೆ ಬಿಟ್ಟಾಗ 10 ಗಂಟೆ ಆಗಿತ್ತು. ಅಲ್ಲಿಗೆ ರೀಚ್ ಆಗುವಷ್ಟೊತ್ತಿಗೆ 10:48 ಆಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ನಾವು ಪ್ರತಿ ವರ್ಷವೂ ಕೂಡ ಬರ್ತಿದ್ವಲ್ಲ, ಒಂದು 10:30-11 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗಿಬಿಡೋದು. ಸ್ವಲ್ಪ ಏನು ಕಂಪ್ಲೀಟಾಗಿ ಜನನೇ ಇರ್ತಿಲ್ಲ. ಡೈರೆಕ್ಟ್ ಎಂಟ್ರಿ ತೊಗೊಂಡು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಬರ್ತಿದ್ವಿ. ಬಟ್ ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. 10:45-11 ತನಕನೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ಕ್ಯೂ ಮಾತ್ರ ಒಂದು 400-500 ಜನದ ಮೇಲೆ ನಾವು ಹಿಂದೆ ನಿಂತಿದ್ವಿ. ಸೊ ಮಧ್ಯದಲ್ಲಿ ಸಂಧಿ ಒಳಗಡೆ ಸಮಾರಾಧನೆ ಅಂತ ಹೇಳ್ಬಿಟ್ಟು ಸೇರ್ಕೊಂಬಿಟ್ವಿ. ನನ್ನ ತಂಗಿ ಯಜಮಾನ್ರು ಇಲ್ಲೇ ನಿಂತ್ಕೊಳ್ಳಿ, ಅದಕ್ಕೆ ಪಾಪು ಇದೆಯಲ್ಲ ಅಂತ ಹೇಳಿ ನಿಲ್ಲಿಸ್ಬಿಟ್ಟು. ಸೊ ಲೆಂತಿ ಇತ್ತು ಕ್ಯೂ, ನೋಡಿ ಎಷ್ಟೊಂದಿದೆ ಅಂತ ಹೇಳಿಬಿಟ್ಟು. ಈ ಕ್ಯೂನಲ್ಲಿ ನಾವು ಬರೋದಾಯಿತು ಅಂತ ಅಂದರೆ ಹೆಚ್ಚು ಕಮ್ಮಿ ನಾವು ದರ್ಶನ ಮಾಡೋ ಅಷ್ಟೊತ್ತಿಗೆ ಒಂದು 11:30 ಸಮಥಿಂಗ್ ಆಗೋಗ್ಬಿಡೋದು. ಸೊ ನಾವು ಸೆಂಟ್ರಲ್ಲಿ ಸೇರ್ಕೊಂಡ್ವಲ್ಲ, ಹಂಗಾಗಿ ಬೇಗನೆ ದರ್ಶನ ಆಯಿತು. ಆದ್ರೂ ಕೂಡ ಹೆಚ್ಚು ಕಮ್ಮಿ ಒಂದು 3/4 ಗಂಟೆ ಏನೋ ನಿಂತಿದ್ದೀವಿ ಸರ್ತಿ ಸಾಲಲ್ಲಿ. ನಾನು ಫಸ್ಟ್ ಟೈಮು ಫ್ರೆಂಡ್ಸ್ ನಾನು ಈ ಥರ ಇಷ್ಟೊಂದು ಕ್ಯೂನಲ್ಲಿ ನಿಂತು ದರ್ಶನ ಮಾಡ್ತಾ ಇರೋದು. ನೋಡಿ, ಒಳ್ಳೆ ಧರ್ಮಸ್ಥಳದಲ್ಲಿ ಈ ಶಿವರಾತ್ರಿ ಹಬ್ಬದಲ್ಲಿ ನೋಡಿ ಕ್ಯೂ ನಿಂತಿರುತ್ತಲ್ಲ, ಹಂಗೆ ಎಷ್ಟು ಜನ ಕ್ಯೂ ಇದ್ದಾರೆ ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 14 ಬ್ಯಾರಿಕೇಡ್ ಏನೋ ಹಾಕಿದ್ರು, ಹಿಂಗೆ ರೌಂಡ್ ಥರ. ಅಷ್ಟು ತುಂಬ ಜನ ಇದ್ದರು. ಬಟ್ ದರ್ಶನ ಕೂಡ ಬೇಗ ಆಗೋಯಿತು, ಜಾಸ್ತಿ ಹೊತ್ತು ಅಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಸೊ ಬೇಗನೆ ಲೈನ್ನ ಮೂವ್ ಮಾಡ್ತಾಯಿದ್ರು, ಹಾಗಾಗಿ ಏನು ತುಂಬ ಹೊತ್ತು ಆಗಲಿಲ್ಲ. ಮತ್ತು ಏನು ಗೊತ್ತಾ, ನೈಟ್ ಆಗಿರೋದ್ರಿಂದ ಸ್ವಲ್ಪ ವೆದರೆಲ್ಲ ಕೂಲ್ ಅನ್ನಿಸ್ತಿತ್ತಲ್ಲ. ಸೊ ಎಷ್ಟು ದೂರ ಆದರೂ ಕೂಡ ಕ್ಯೂನಲ್ಲಿ ನಿಂತು ದರ್ಶನ ಮಾಡೋ ಅಷ್ಟು ಪೇಷನ್ಸ್ ಇರುತ್ತೆ. ಸೊ ಬೆಳಗ್ಗೆ ಹೊತ್ತು ಮಾತ್ರ ಖಂಡಿತ ಆಗಲ್ಲ. ಬೆಳಗ್ಗೆ ಹೊತ್ತು ಮಾತ್ರ ವಿಪರೀತ ಜನ ಇರ್ತಾರೆ. ಎಲ್ಲಿ ತನಕ ಕ್ಯೂ ಇರುತ್ತೆ ಅಂತಂದರೆ ಹೆಚ್ಚು ಕಮ್ಮಿ ಒಂದು 4-5 ಕಿಲೋಮೀಟ್ರು ದೂರದ ತನಕನೂ ಕೂಡ ಕ್ಯೂ ಇರುತ್ತೆ. ಬಟ್ ನೈಟ್ ಹೊತ್ತಾದರೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಿಯರ್ ಇರೋರೆಲ್ಲ ಬರ್ತಾರೆ, ಓನ್ ವೆಹಿಕಲ್ ಇರೋರೆಲ್ಲ ಬರ್ತಾರಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಿಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸ್, ಫೈನಲಿ ಒಂದು 3/4 ಗಂಟೆ ತನಕ ಕ್ಯೂನಲ್ಲಿ ನಿಂತ್ಕೊಂಡು ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದ್ವಿ. ಇನ್ನು ಇದನ್ನು ಕರ್ಪೂರ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಹೊಂಡದ ಥರ. ಸಿಕ್ಕಾಬಟ್ಟೆ ಕರ್ಪೂರ ಹಾಕ್ತಿರ್ತಾರಲ್ಲ ನೋಡಿ. ಸೊ ಅವೇನ ಜನಗಳ ಕೈಲಿ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಒಂದು 2-3 ಇಯರ್ಸ್ ಬ್ಯಾಕ್ ಇದನ್ನು ಮಾಡಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶ್ರೀ ಸ್ವರ್ಣಗೌರಿ ಅಂತ ಹಾಕಿದ್ದಾರೆ. ಮಾಡಾಳು ಕ್ಷೇತ್ರದ ಸ್ವರ್ಣಗೌರಿ ತಾಯಿ ವರ್ಷಕ್ಕೆ ಒಂದು ಸಲ ನೋಡಲಿಕ್ಕೆ ಸಿಗೋದು.
ಸೊ ಹಂಗಾಗಿ ಇಷ್ಟೊಂದು ಜನ ಸೇರಿರ್ತಾರೆ ಪ್ರತಿ ವರ್ಷವೂ. ಇನ್ನು ದೇವಸ್ಥಾನದ ಒಳಗಡೆ ಹೋದ್ವಿ. ನನ್ನ ಮಗಳು ನಿಧಾನಕ್ಕೆ ಹೆಜ್ಜೆ ಇಕ್ತಿದ್ದಾಳೆ, ಪೊಲೀಸ್ನವರೆಲ್ಲ ಇದ್ರಲ್ಲ. ಸೊ ಹಂಗಾಗಿ ಒಳಗಡೆನೂ ಕೂಡ ಒಂದು 4-5 ಜನ ಪೊಲೀಸ್ನವರು ಇದ್ದರು. ಸೊ ವಿಡಿಯೋನ ಮಾಡೋ ಆಗಿಲ್ಲ ಅಂತ ಅಲರ್ಟ್ ಮಾಡ್ತಾಯಿದ್ರು. ಯಾರಾದರೂ ವಿಡಿಯೋ ಮಾಡಿದ್ರೆ ಮೊಬೈಲ್ ಕಿತ್ಕೊತೀವಿ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಜಸ್ಟ್ ಸೈಡಲ್ಲಿ ಒಂಚೂರು ಕ್ಯಾಪ್ಚರ್ನ ಮಾಡ್ಕೊಂಡೆ ಅಷ್ಟೇ. ಎಷ್ಟು ಜನ ಸೇರಿದೆ ನೋಡಿ, ತುಂಬಾ ಬೇಗನೆ ಮೂವ್ ಮಾಡಿಬಿಡ್ತಾರೆ ಕ್ಯೂನ. ಸೊ ಹಂಗೂ ಹೇಳಿದೆ ನಾನೊಬ್ಬರಿಗೆ ಪೊಲೀಸ್ನವರಿಗೆ, ಸರ್ ಒಂಚೂರು ವಿಡಿಯೋ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಜಸ್ಟ್ ಫೋಟೋನ ತೆಗೆದುಕೊಟ್ಟಿದ್ರು ಅಷ್ಟೇ, ವಿಡಿಯೋನ ಮಾಡಿರಲಿಲ್ಲ. ಮಾಡೋಕ್ಕಾಗಲ್ಲಮ್ಮ, ಇಷ್ಟೊಂದು ಜನ ಕ್ರೌಡ್ ಇದೆ ಹಂಗಾಗಿ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ಬಂದುಬಿಟ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲೊಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನು ಬಬ್ಲು ಕೈಲಿ 3 ವರ್ಷ ಕರ್ಪೂರ ಹಾಕಿಸ್ತೀನಿ ಅಂತ ಅಂದ್ಕೊಂಡಿದ್ದೆ, ಒಂದು ಇಡೀ ಆಗೋಷ್ಟು ಅವನ ಕೈಯಲ್ಲಿ. ಸೊ ಹಂಗಾಗಿ ಹಾಕ್ಸೋಣ ಅಂತ ಹೇಳಿ ಅವನ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಕರ್ಪೂರನ ಮುಟ್ಟಿಸ್ಬಿಟ್ಟು ನನ್ನ ಮಗಳ ಕೈಯಲ್ಲಿ ಕೊಟ್ಟೆ. ಇನ್ನು ಇಬ್ಬರಲ್ಲಿ ಯಾರು ಹಾಕಿದ್ರು ಒಂದೇ ಅಲ್ವಾ, ಸೊ ಹಂಗಾಗಿ ನನ್ನ ಮಗಳ ಕೈಲೇ ಕೊಟ್ಟೆ, ನೀನೇ ಹಾಕಮ್ಮ ಅಂತ ಹೇಳಿಬಿಟ್ಟು ನನ್ನ ಮಗಳು ಅದರೊಳಗಡೆ ಹಾಕಿದ್ಲು. ಇನ್ನು ಇಲ್ಲಿ ಕರ್ಪೂರ ಸೇವನೆ ಜಾಸ್ತಿ ಆಗೋದು, ಸೊ ಹಾಗಾಗಿ ಇದನ್ನು ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಹವೆ ಹೊಡಿತಾ ಇರುತ್ತೆ. ಇದನ್ನು ಮಾಡೋಕ್ಕೂ ಮುಂಚೆ ಸಿಕ್ಕಾಬಟ್ಟೆ ಕೇರ್ಫುಲ್ಲಾಗಿ ಹಾಕಬೇಕಿತ್ತು, ಯಾಕೆಂದರೆ ಫುಲ್ಲು ಕ್ರೌಡ ಇರೋದಲ್ಲ, ಇಲ್ಲಿ ಯಾರಿಗಾರು ತೊಂದರೆ ಆಗಿಬಿಡುತ್ತೆ ಏನೋ ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಿಕಾಷನ್ಸ್ ತಗೊಂಡು ಮಾಡಿದ್ದಾರೆ. ಇದರಲ್ಲಿ ಹೊಗೆ ಎಲ್ಲ ಹೋಗುತ್ತೆ, ಮೇಲ್ಗಡೆ ಫುಲ್ಲು ಲೆಂತಿಯಾಗಿ ಹೊಗೆ ಬಿಟ್ಟಿದ್ದಾರೆ, ಸೊ ಅಲ್ಲಿ ಹೋಗುತ್ತೆ. ಇನ್ನು ಈ ಕಡೆಯೂ ಅಷ್ಟೇ, ಇಲ್ಲೂ ಕೂಡ ಪೊಲೀಸ್ನವ್ರು ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ, ಕ್ರೌಡ್ ಆಗುತ್ತೆ, ಹೊರಗೆ ಬನ್ನಿ ಅಂತ ಇದ್ರು. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆ ಬಬ್ಲಿಗೊಂಚೂರು ಸ್ವೀಟ್ ಕಾರ್ನ ತಿನ್ನಿಸ್ತಿದ್ದೆ. ಅಪರೂಪಕ್ಕೆ ಕೇಳ್ದ ಅಂತ ನನ್ನ ಮಗ ಸ್ವೀಟ್ ಕಾರ್ನ ಕೊಟ್ಟೆ. 1-2 ಕಾಳನ್ನ ಅಗದ್ಬಿಟ್ಟು ಮತ್ತೆ ಹೋಗ್ದ, ಮತ್ತೆ ಅದನ್ನು ತಿನ್ನೋಕ್ಕೆ ಹೋಗಲಿಲ್ಲ. ಇನ್ನು ಸ್ವಲ್ಪ ಬೇಜಾರಾಗ್ತಿತ್ತು ಫ್ರೆಂಡ್ಸ್, ಯಾಕೆ ಅಂತಂದರೆ ಅಷ್ಟು ದೂರಿಂದ ಬಂದಿರ್ತೀವಿ, ವರ್ಷಕ್ಕೊಂದ್ಸಲಿ ನೋಡೋದು, ನೀಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಪ್ರತಿ ಸಲವೂ ಅಷ್ಟೇ ನೀಟಾಗಿ ವಿಡಿಯೋ ಮಾಡ್ಕೊಂಡು ಬರ್ತಿದ್ವಿ, ಯಾಕೆಂದರೆ ಒಂದು 11:30 ಅಷ್ಟೊತ್ತಿಗೆಲ್ಲ ಕ್ರೌಡೆಲ್ಲ ಕಡಿಮೆ ಆಗಿಬಿಡೋದು. ಸೊ ಈ ಸಲ ಮಾತ್ರ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಫ್ರೆಂಡ್ಸ್, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗ್ತಾಯಿತ್ತು. ನೋಡೋಣ, ಒಂದು 12 ಗಂಟೆ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ, ಅವಾಗೇನಾದ್ರು ಸ್ವಲ್ಪ ಜನ ಕಡಿಮೆ ಆಗಿದ್ದರೆ ಒಳಗಡೆ ಹೋಗಿ ವಿಡಿಯೋನ ಮಾಡ್ಕೊಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಇನ್ನು ನೋಡಿ ಅಂಗಡಿಗಳೆಲ್ಲ ಎಷ್ಟೊಂದು ಹಾಕಿರ್ತಾರೆ ಅಂತ ಹೇಳಿಬಿಟ್ಟು, ಹೆಚ್ಚು ಕಮ್ಮಿ ಒಂದು 9 ದಿನನೇನೋ ಇರುತ್ತೆ ಗೌರಮ್ಮ. ಸೊ ಅಲ್ಲಿವರೆಗೂ ಕೂಡ ಅಂಗಡಿಗಳೆಲ್ಲ ಇರುತ್ತೆ. ಇನ್ನು ತಾಯಿನ ವಿಸರ್ಜನೆ ಮಾಡೋ ಅಂಥ ಕಲ್ಯಾಣಿ ಹತ್ರ ಬಂದ್ವಿ, ಕರ್ಪೂರ ಕಚ್ಚೋಣ ಅಂತ ಹೇಳಿ. ಹೋಗ್ಬೋದು, ಹೋಗಿ ಕಚ್ಬಿಟ್ಟು ತಲೆ ಮೇಲೆ ಒಂದೆರಡು ನೀರು ಹಾಕ ಬನ್ನಿ. ಚಿನ್ನಮ್ಮ ನೀನ್ ಇಲ್ಲೇ ಇರೋ, ನಿಧಾನಕ್ಕೆ ಹೋಗಲ್ಲ, ಚಿಕ್ಕಪ್ಪಂತಕ್ಕೆ ಹೋಗು, ಜಾರುತ್ತೆ ಚಿನ್ನಿ. ಸುತ್ತೆಲ್ಲ ಬಿಡ್ತಾರಲ್ಲ, ಸುತ್ತ ಕರ್ಪೂರ ಹಚ್ಚೋದು. 10 ರೂಪಾಯಿ ನನ್ನಕ್ಕ ನೋಡಿ, ಇಲ್ಲಿಗೆ ಬಿಡೋದು, ಇದಕ್ಕೆ ಒಳಕೆಲ್ಲ ಹೋಗಿ ಕುತ್ಕೊಂತಾರೆ, ಒಳಕೆಲ್ಲ ಹೋಗಿ ಕುತ್ಕೊಂತಾರೆ, ಸುತ್ತ ಕರ್ಪೂರ ಹಾಕ್ತಾರೆ, ಸುತ್ತ ಕರ್ಪೂರ ಹಾಕಿ ಒಚ್ಚಿದಾಗ ಅವಾಗ ಕೆಳಗುದ್ದಾರೆಲ್ಲ ಬರ್ಬೇಕು, ಎಲ್ಲ ಪೂರ್ತಿ ಒಳಗೆ ತುಂಬ್ಕೊಳ್ಳುತ್ತೆ ಎಲ್ಲವ. ನೀರು ಇಲ್ಲಿಂದ ತನಕ ಬಿಡ್ತಾರೆ ಮತ್ತೆ. ಒಂದೆರಡು ನೀರ್ ತಬರಪ್ಪ ಸಂತು ನೀರ್ ತಬರಪ್ಪ. ನೋಡಿದ್ರಲ್ಲ ಫ್ರೆಂಡ್ಸ್, ಅದೇ ಕಲ್ಯಾಣಿ ಒಳಗಡೆ ತಾಯಿನ ವಿಸರ್ಜನೆ ಮಾಡೋ ಅಂಥದ್ದು. ಇನ್ನು ಊಟದಲ್ಲಿಗೂ ಕೂಡ ಬಂದ್ವಿ ನಾವು. ಟೈಮ್ ಒಂದು 11:15 ಆದರೂ ಕೂಡ ಊಟ ನಡೀತಾನೇ ಇತ್ತು. ಊಟದಲ್ಲೇನು ಅಂತ ಏನು ರಶ್ ಇರಲಿಲ್ಲ, ಬಟ್ ದರ್ಶನಕ್ಕೆ ಮಾತ್ರ ವಿಪರೀತ ರಶ್ ಇತ್ತು. ನೋಡೋಣ, ಊಟ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಮತ್ತೇನಾರು ಆಗುತ್ತಾ ಅಂತ ಹೇಳಿಬಿಟ್ಟು ಜನ ಕಡಿಮೆ ಆದರೆ. ಇನ್ನು ಊಟಕ್ಕೆ ಬಂದ್ಬಿಟ್ಟು ಅನ್ನ ಮತ್ತು ಸಾಂಬಾರನ್ನ ಮಾಡಿದರು. ಬಿಡೋ ಅಂಥ 9 ದಿನವೂ ಅಷ್ಟೇ ಕಂಟಿನ್ಯೂಸ್ ಆಗಿ ಊಟ ಇರುತ್ತೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಇನ್ನು ಮಕ್ಳಿಗೂ ಕೂಡ ಹಾಲಿನ ವ್ಯವಸ್ಥೆನೂ ಕೂಡ ಇರುತ್ತೆ. ಊಟನ ಮುಗಿಸ್ಬಿಟ್ಟು ಇನ್ನೊಂದ್ಸಲ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ. ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬರೋ.
ಯಾವಾಗಲೂ ಅಂತೂ ನೋಡೋಕ್ಕೆ ಬಿಡಲಿಲ್ಲ, ದರ್ಶನ ಮಾಡೋಕ್ಕೆ ಬಿಡಲಿಲ್ಲ. ಪ್ರತಿ ಸಲ ಒಂದು 11 ಅಷ್ಟೊತ್ತಿಗೆ ಜನ ಕಡಿಮೆ ಆಗ್ಬಿಡೋರು ಅಲ್ವಾ? ಇವತ್ತಂತೂ ವಿಪರೀತ ಜನ ಇದೆ. 3 ದಿವಸವರೆಗೂ ದರ್ಶನ ಅಷ್ಟ ಅಲ್ವಾ? ಯಾವ ಸ್ವಾಮಿ ಬಿಡೋದು? ಭಾನುವಾರ ಶನಿವಾರ ಎತ್ತುತ್ತಾರಾ? ಶನಿವಾರ ಬೆಳಿಗ್ಗೆ ಭಾನುವಾರ ಬಿಡುತ್ತೆ. ಹಾಂ ಹಾಂ ಹಾಂ. ಭಾನುವಾರ ಉತ್ಸವ ಸಂಜೆ ಬಿಡ್ತೀರಾ? ಸಂಜೆ 4-5 ಮದ್ಗೆ ಅಂತ ಮದ್ಗೆ ಅಂತ ಬರ್ತೀವಿ, ಮಣ್ಣು ತರ್ತೀವಿ. ಸ್ವಾಮಿ ಕೇಳಿಸ್ಲಿಲ್ಲ. ಮದ್ಗೆ ಅಂತ ಮಣ್ಣು ಕಡಲೆ ಮಣ್ಣು ತರ್ತೀವಿ. ಹಾಂ ಹಾಂ ಹಾಂ. ಸಿಂಗೇಶ್ವರ ದೇವಸ್ಥಾನ ಲಿಮಿಟ್ ಪಾಠ ಇದೆ, ಹಾಂ ಹಾಂ. ಅಲ್ಲಿ ತಾಂಬರ್ತಿ ಬಡಿಯಿಂದ ಕೈನಾರ್ ಕರ್ಕೊಂಡೋಗಿ ಜಂಗಮನ ಪೂಜೆ ಎಲ್ಲ ಮಾಡಿ ತಂದು ಪೌರ್ಣಮಿ ದಿನ ಶ್ರಾವಣ ಪೌರ್ಣಮಿಲಿ ತಂದಿಲ್ಲಿಟ್ಟು 3 ದಿನ ಆದಮೇಲೆ ವಿಗ್ರಹ ತಯಾರು ಮಾಡ್ತೀವಿ. ಮಾಡಿದ ಇಂಥ ದಿವಸ ಇಂಥದ್ದು ಮಾಡಬೇಕು ಅಂತ ಒಂದು ಇದಿದೆ. ಒಲೆ ಎತ್ತು ಮಾಡಬೇಕು, ಹೊತ್ತ ಇದು ಮಾಡಬೇಕು ಅಂತ ಒಂದೊಂದು ದಿನ ಇರುತ್ತೆ. ಅದು ಆ ಥರ ಮಾಡಿರ್ತೀವಿ. ಮಾಡಿದ್ರೆ ಒಂದು ಕಿರೀಟ ಎಲ್ಲ ಮಾಡ್ತೀವಿ. ಅದೊಂದು ಹೋಗ್ತಿ ಕೊಡ್ತಾರೆ ಸ್ವಾಮಿಗಳು. ನೆಕ್ಸ್ಟ್ ಪಾಲಕಿ ಶಕ್ತಿ ಬರುತ್ತೆ, ಕೋರಿಕೆಗಳೆಲ್ಲ ಈಡೇರಿಸ್ತಾರೆ. ಅಡಿಕೆ ಅಕ್ಕಿ ಸೀರೆ ಕರ್ಕೊಳ್ಳೋ ಇಷ್ಟು ಅಡಿಕೆ ಮಾಡ್ಕೊಂಡು ನಿಮ್ಮ ಕೆಲಸ ಆದ್ಮೇಲೆ ತಂದು ಅಡಿಕೆ ಹೋಗ್ತದೆ. ಅಲ್ಲ ಸ್ವಾಮಿ, ಇದು ಮೂಗ್ನತೇನೋ ಇದು ಇದ್ರಲ್ಲಿ ಬಾವಿಲಿ ಬರುತ್ತೆ, ಬಾವಿಲಿ ಬಿಟ್ಟಿದ್ದು ಐನಾರು ಮನೆ ಇದ್ರಲ್ಲಿ ಬರುತ್ತೆ. ಆಗಿನ ಕಾಲದಲ್ಲಿ ಈಗೆಲ್ಲ 50 ವರ್ಷ ಹಿಂದೆ 150 ವರ್ಷ ಹಿಂಭಾಗದಲ್ಲಿ ಈಗಲ್ಲ 160 ವರ್ಷದ ಹಿಂದೆ ಅವಾಗೆಲ್ಲ ಇತ್ತು. ಅವಾಗೆಲ್ಲ ಇತ್ತು. ಮತ್ತು ಬಿಟ್ಟು ಹೂ ಬಿಟ್ಟಿರೋಂಥ ಒಂದಿದು ಮತ್ತು ಸಿಕ್ಕಿತ್ತು ಗುಡಾಣದಲ್ಲಿದೆ ಅಂತ ಒಂದಿದೆ ಹೇಳ್ದಂಗೆ. ಹಾಂ ಹಾಂ ಹಾಂ. ಈಗೇನು ಆ ಥರ ಏನಿಲ್ಲ. ಥ್ಯಾಂಕ್ ಯು. ಈ ವರ್ಷ ಒಂದು 10 ಮನೆ ಒಂದು ಬೇರೆ ಮಾಡಿದ್ದಾರೆ. ಇದು ಊರೆಲ್ಲ ವರ್ಷ ಒಂದು ಇನ್ನೂ ಒಂದು ಗೋರಮ್ಮ ಇದೆ. ಹ್ಞೂ, ಅಲ್ಲಿ ಊರೊಳಗಡೆ ಇದೆಯಂತಲ್ಲ. ಹ್ಞೂ ಹ್ಞೂ ಹ್ಞೂ. 12 ಮನೆ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಊರೆಲ್ಲ ಸೇರಿ ಒಂದು ತಿರುಮಲೇಶ್ವರ ಮುಕ್ತಿ ಕೊಟ್ಟಿರೋದು. ಹೌದಾ? ತಿರುಮಲೇಶ್ವರ ಹೋಗ್ತಿದ್ದು ಅದು ಆನಳ್ಳಿ ಗುರುಗಳು ಅದು ಅವ್ರ ಥರ ಇದೆ. ಅಲ್ಲ, ಆನಳ್ಳಿ ಗುರುಗಳು ಇಲ್ಲಿಂದಲೇ ಇದು ಮಾಡಿದ್ದಾರೆ. ಹೌದು, ಅವರೇ ಕೊಟ್ಟಿರೋದಲ್ಲ. ಅವ್ರು ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಸಪ್ರೇಟ್ ಮಾಡ್ಕೊಂಡ್ರೆ ಅಲ್ಲಿ ಮೇನ್ ಇದೆ ಅಲ್ವಾ? ಮೇನ್ ಇವರೇ ಇವರೇ ಅಲ್ಲ ಪಾಸ್ ಅಲ್ಲ, ಮೂಲಸ್ಥಾನ ಇದೆಯಲ್ಲ ಅಕ್ಕ. ಆಗಿನ ಕಾಲದಲ್ಲಿ ಇದೇ ದೇವಸ್ಥಾನ. ಅವ್ರು ಹೊಸ್ತಾಗಿ ಈಗ ಎಲ್ಲ ಇದು ಮಾಡ್ತಿದ್ದ ಒಳ್ಳೆ. ಇನ್ನು ಅಲ್ಲೇ ಇದ್ದಂಥ ಚಿಕ್ಕ ಬ್ಯಾರಿಕೇಡ್ನ ತೆಗೆದುಬಿಟ್ಟು ನನಗೆ ಮತ್ತೊಂದು ಸಲ ದರ್ಶನ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ರು. ಇನ್ನು ಒಳಗಡೆ ಹೋಗ್ಬಿಟ್ಟು ತಾಯಿನ ಹತ್ರದಿಂದ ನೋಡಿ ನಾನು ತುಂಬಾ ಕಣ್ಣು ತುಂಬಿಕೊಂಡೆ. ಬೇಜಾರಾಗ್ತಿತ್ತು ನನಗೆ ನೀಟಾಗಿ ತಾಯಿ ದರ್ಶನ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇನ್ನೊಂದು ಸಲ ಬಂದು ಕಣ್ಣು ತುಂಬ ನಾನು ದರ್ಶನ ಮಾಡಿಕೊಂಡೆ. ಇನ್ನು ನಮ್ಮ ಮಕ್ಕಳೂ ಕೂಡ ಒಳಗಡೆ ಬಿಟ್ಟರು ದರ್ಶನ ಮಾಡಿ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲೇ ಇದ್ದಂಥ ಬಸವೇಶ್ವರ ಸ್ವಾಮಿಯ ಮೂಲಸ್ಥಾನನೂ ಕೂಡ ಅವರು ಲೈಟ್ ಹಾಕ್ಬಿಟ್ಟು ತೋರಿಸಿದ್ರು. ತುಂಬ ಚೆನ್ನಾಗಿ ಅವರು ಕೋಪ್ರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ತಾಯಿ ಬಗ್ಗೆ ಹೇಳೋದಾದರೆ ಅಲ್ಲೇ ಇದ್ದಂಥ ಅರ್ಚಕರನ್ನು ಕೂಡ ನಾವು ವಿಚಾರಿಸಿದ್ವಿ. ಈ ತಾಯಿ ಮಹತ್ವ ಏನು, ಮಹಿಮೆ ಏನು, ಯಾವ ರೀತಿ ಉದ್ಭವ ಆಗುತ್ತೆ ಅಂತಲೂ ಕೂಡ ನಾವು ವಿಚಾರಿಸಿದ್ವಿ. ಮತ್ತು ಇದನ್ನು ಪ್ರತಿಷ್ಠಾಪನೆ ಕ್ರಿಯೆ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಾವು ವಿಚಾರಿಸಿದ್ವಿ. ಅವರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಸ್ಟಾರ್ಟಿಂಗು ಏನು ಕೇಳೋದು, ಏನು ಹೇಳ್ತಾರೆ ಇವರು, ಹೇಳ್ತಾರೆ ನಿಜಕ್ಕೂ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ತುಂಬ ಕೋಪ್ರೇಟ್ ಮಾಡಿ ಹೇಳಿದ್ರು ಎಲ್ಲ ಯಾವ ರೀತಿ ತಾಯಿ ಮಹಿಮೆ ಇರುತ್ತೆ, ಮಹತ್ವ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಫೈನಲಿ ತಾಯಿ ದರ್ಶನ ಹತ್ರದಿಂದ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾವು ಅಂದ್ಕೊಂಡಿದ್ದನ್ನು ನೆರವೇರಿಸಮ್ಮ ತಾಯಿ ಅಂತ ಕೇಳ್ತಾ ಹೊರಗಡೆ ಬಂದ್ವಿ. ಇವರು ಕೂಡ ತುಂಬ ಚೆನ್ನಾಗಿ ತಾಯಿ ಬಗ್ಗೆ ವಿವರಿಸಿದ್ರು. ಸೊ ಅವರಿಗೂ ಕೂಡ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ. ನೋಡಿ ಫ್ರೆಂಡ್ಸ್, ಆವಾಗಲೂ ಎಷ್ಟು ಜನ ಇದ್ದರು, ಈಗ ಒಬ್ಬರೂ ಇಲ್ಲ. ತುಂಬ ಖುಷಿಯಾಯಿತು ಹತ್ರದಿಂದ ತಾಯಿ ದರ್ಶನ ಮಾಡಿದ್ದು. ಸೊ ಟೈಮ್ ಬಂದ್ಬಿಟ್ಟು ಒಂದು 12 ಗಂಟೆ 12 ಕಾಲೇನೋ ಸಮಥಿಂಗ್ ಆಗಿತ್ತು. ಕಾರಲ್ಲಿ ಬಂದಿರೋದ್ರಿಂದ ಟೈಮ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಮನೆಗೆ ಬರೋ ಅಷ್ಟೊತ್ತಿಗೆ ನೋಡಿ 1:52 ಆಗೋಯಿತು ಟೈಮು. ಸೊ ಫ್ರೆಂಡ್ಸ್, ತಾಯಿನ ಇನ್ನೊಂದು ಸಲ ನೀವು ಕಣ್ಣು ತುಂಬ ನೋಡಿ, ಇನ್ನೂ ಶನಿವಾರ ತಪ್ಪಿದರೆ ಭಾನುವಾರ ತನಕನೂ ಕೂಡ ತಾಯಿನ ದರ್ಶನ ಮಾಡೋ ಭಾಗ್ಯ ಖಂಡಿತ ಇರುತ್ತೆ. ಯಾರೆಲ್ಲ ಒಂದು ಸಲ ನೋಡಿಲ್ಲ, ಒಂದು ಸಲ ಹೋಗ್ಬಿಟ್ಟು ಮಾಡಾಳ ಕ್ಷೇತ್ರಕ್ಕೆ ತಾಯಿನ ದರ್ಶನ ಪಡೀರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಮಿಸ್ ಮಾಡ್ದಲೇ ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಿರೋ ಹಾಗೆ ನೀವೇನಾದರೂ ತಾಯಿ ದರ್ಶನ ಮಾಡಿತ್ತು ಅಂತ ಅಂದರೆ ಸೊ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಯಾರೆಲ್ಲ ದರ್ಶನ ಮಾಡಿದ್ದೀರಾ ಆಲ್ರೆಡಿ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಡಿ ಆ್ಯಂಡ್ ಸಪೋರ್ಟ್ ಕೂಡ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಟೇಕ್ ಕೇರ್.